ಕೇರಳ ಟ್ರಿಪ್ ನ 3 ದಿನದಲ್ಲಿ ಮನೆಗೆ ಹೋಗ್ಬೇಕಾಗಿದ್ದು ನಾವು ವಾಟರ್ ಫಾಲ್ಸ್ ನ ಹುಡಿಕೊಂಡು ಕಾಡ್ ಮಧ್ಯೆ ಹೊರಟಾಗಿದೀವಿ. ಹೋಗ್ ನೋಡ್ರೆ ನಾವ್ 7 ಜನ ಬಿಟ್ರೆ ಇನ್ಯಾರು ಇಲ್ವೇ ಇಲ್ಲ. ಇಲ್ಲಿ ನಾವಿರೋ ಲೊಕೇಶನ್ ಇಂದ ವಾಟರ್ ಫಾಲ್ಸ್ 1 ಕಿಲೋಮೀಟರ್ ತೋರಿಸ್ತೈತೆ, ಆದ್ರೆ ಯಾವ ಕಡೆಯಿಂದ ಹೋಗ್ಬೇಕು ಅಂತ ದಾರಿನೇ ಗೊತ್ತಾಯ್ತಿರಲ್ಲ ನಮ್ಗೆ. ಇನ್ನ ಸ್ವಲ್ಪ ದೂರ ಹೋಗಿ ನೋಡೋದ ಅಂದ್ರೆ ರೋಡ್ ಡೆಡ್ ಎಂಡ್ ಬಂದ್ಬಿಟ್ಟಿದೀವಿ. ಯಾರನ್ನಾರು ಕೇಳೋದ ಅಂದ್ರೆ ಯಾವ ನರ್ಪೇಳೇನೂ ಇಲ್ಲ. ಇಲ್ಲಿ ನಾವು ನಿಂತಿರೋ ಜಾಗಕ್ಕೆ ವಾಟರ್ ಫಾಲ್ಸ್ ಸರಿಯಾದ ಕೇಳಿಸ್ತೈತೆ, ಆದ್ರೆ ಹೆಂಗ್ ಹೋಗ್ಬೇಕು ಅಂತಾನೆ ಗೊತ್ತಾಯ್ತಿರಲ್ಲ. ಇಲ್ಲಿರೋ ಡೇಂಜರ್ ಅಂದ್ಬಿಟ್ಟು ಅಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ದೋ. ಅಲ್ಲಿಂದ ಒಂದ್ 2-3 ಕಿಲೋಮೀಟರ್ ಬಂದೋ, ಅವಾಗ ತಾನೇ ಮಳೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಎಲ್ಲ ರೈನ್ ಕೋಟ್ ಹಾಕಿದ್ದು. ನಾವು ನಿಂತಿರೋ ಜಾಗದಿಂದ ಮಳೆ ಬತ್ತಿರೋದಕ್ಕೂ ಅದಕ್ಕೂ ಬೆಟ್ಟದ ವ್ಯೂ ಮಾತ್ರ ಸಕ್ಕದಾಗಿತ್ತು. ಇಲ್ಲಿ ಯಾವ ತರ ಅಂದ್ರೆ ಬೆಟ್ಟದಲ್ಲೇ ಮನೆಗಳು ಕಟ್ಕೊಂಡವ್ರೆ. ಮನೆ ಕಟ್ಟದಿರ್ಲಿ, ಮನೆಗಳು 100 ಮೀಟರ್ ಒಂದೊಂದ್ ದೂರ ಐತೆ. ಇವ್ರಂತ ಯಾವ ಧೈರ್ಯದ ಮೇಲೆ ಅವರ ನಂಗಂತ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಪೆರ್ಲಾಸರಿ ಟೆಂಪಲ್ ಗೆ. ದೇವಸ್ಥಾನದ ಮುಂದೆ ಒಂದು ಪಾಂಡ್ ಐತೆ, ಸೇಮ್ ನೆನ್ನೆ ಹೋಗಿದ್ವಲ್ಲ ಮಕ್ಕುಡಿ ಪಾಂಡ್ ಅದೇ ತರ ಐತೆ. ಆದ್ರೆ ನೆನ್ನೆ ಹೋಗಿದ್ ಪಾಂಡ್ ಅಲ್ಲಿ ತುಂಬಾ ನೀರಿತ್ತು, ಇದ್ರಲ್ಲಿ ಅರ್ಧ ನೀರ್ ಐತೆ ಅಷ್ಟೇ ಡಿಫ್ರೆನ್ಸ್. ಪಾಂಡ್ ಅಲ್ಲಿ ಕಲರ್ ಮೀನ್ಗಳೆಲ್ಲ ಬಿಟ್ಟಿದ್ರು. ಮೀನ್ಗಳು ಕಸ್ಲಿ ಅಂತಾನೆ ಕಾಲ್ ಹಾಕೊಂಡು ನಿಂತಿದ್ರು ಎಲ್ಲ. ಅದಾದ್ಮೇಲೆ ಅಲ್ಲಿಂದ ದೇವಸ್ಥಾನದೊಳಗಡೆ ಬಂದು ದೇವಸ್ಥಾನ ಒಂದ್ ರೌಂಡ್ ಹಾಕ್ಬಿಟ್ಟು ಅಲ್ಲೇ ಮಾತಾಡ್ಕೊಂಡು ಕೂತಿದ್ದು ಒಳಗಡೆನೆ. ಈ ಟ್ರಿಪ್ ನ ಇದೇ ಲಾಸ್ಟ್ ಪ್ಲೇಸ್ ಆಗಿತ್ತು, ಅದಕ್ಕೆ ಇಷ್ಟು ಬೇಗ ಮುಗ್ದೋಯ್ತು ಈ 3 ದಿನ ಅಂತ ಮಾತಾಡ್ಕದಿದ್ದು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ಮೈಸೂರು ಕಡೆಗೆ. ಹೋಗ್ಬೇಕಾದ್ರೆ ವಿರಾಜಪೇಟೆಲ್ ಹುಡುಗರೆಲ್ಲ ಫುಟ್ಬಾಲ್ ಆಡ್ತಿದ್ರು, ಅದಕ್ಕೆ ನಾವು ಆಡೋದಂತ ಸ್ಟಾಪ್ ಆಗ್ದೋ. ಸ್ಕೂಲಲ್ಲಿ ತುಂಬಾನೇ ಫುಟ್ಬಾಲ್ ಆಡ್ತಿದ್ದೋ, ಅದಕ್ಕೆ ನಾವು ಒಂದ್ ಸ್ವಲ್ಪ ಆಟ ಆಡ್ಕೊಂಡು ಹೋಗೋದಂತ ನಿಲ್ಸ್ದೋ. ಈ ಟ್ರಿಪ್ ಅಲ್ಲಿ ಕೇರಳ ಬಗ್ಗೆ ಹೇಳ್ಬೇಕು ಅಂದ್ರೆ ರೋಡ್ಸ್ ಗಳು ಮಾತ್ರ ತುಂಬಾನೇ ಚೆನ್ನಾಗಿದ್ದಾವೆ. ಒಂದು ರೋಡ್ ಚೆನ್ನಾಗಿಲ್ಲ ಅನ್ನೋಂಗೆ ಇಲ್ಲ. ಆಮೇಲೆ ಟ್ರಾಫಿಕ್ ರೂಲ್ಸ್ ನ ತುಂಬಾನೇ ಚೆನ್ನಾಗಿ ಫಾಲೋ ಮಾಡ್ತಾರೆ ಇಲ್ಲಿಯವರು. ಅದಾದ್ಮೇಲೆ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಮನೆ ಮುಂದೆ ಅಂತೂ ತುಂಬಾನೇ ಗಿಡ ಮರಗಳನ್ನ ಬೆಳೆಸಿರ್ತಾರೆ. ಒಂಚೂರು ಪ್ಲಾಸ್ಟಿಕ್ ಆಗ್ಲಿ ಏನು ಸಿಗೋದಿಲ್ಲ. ಒಟ್ಟಿನಲ್ಲಿ ಈ ಟ್ರಿಪ್ ಮಾತ್ರ ತುಂಬಾನೇ ಸ್ಪೆಷಲ್ ನನಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.